ಹಲೋ, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆಲ್ಲ ತರಗತಿಗಳನ್ನು, ಕ್ಯಾಂಪ್ ಈ ಥರದ್ದೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಮ್ಮ ನಿವೃತ್ತಿ ಜೀವನವನ್ನು ಶಿವಮೊಗ್ಗದಲ್ಲಿ ಸಾಗಿಸ್ತಾ ಇದ್ದಾರೆ. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಗುರುಪೂರ್ಣಿಮೆಯಂದು ನಮ್ಮ ಯೋಗಾಚಾರ್ಯರ ಡಾಕ್ಟರ್ ಸಿ ವಿ ರುದ್ರಾರಾಯರ ಅಭಿನಂದನಾ ಗ್ರಂಥವನ್ನು 21ನೇ ತಾರೀಕು ಸಂಜೆ 4:15 ಗಂಟೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ಗ್ರಂಥವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಹಿಂದೆ 2007ರಲ್ಲಿ 2004ರಲ್ಲಿ ರುದ್ರಾರಾಯರು ಶಿವಮೊಗ್ಗಕ್ಕೆ ಬಂದು ನಿವೃತ್ತಿ ಜೀವನ ಮಾಡಲಿಕ್ಕೆ ಬಂದರು. ಆಗ ನಾವು ನಮ್ಮನ್ನೆಲ್ಲ ಭೇಟಿಯಾದರು. ನನ್ನನ್ನು ಜಗದೀಶು, ಓಂಕಾರು, ಆಮೇಲೆ ಈ ಥರದ್ದೆಲ್ಲ ಸ್ನೇಹಿತರಿಗೆಲ್ಲ ಭೇಟಿ ಮಾಡಿ ಇಲ್ಲೊಂದು ಯೋಗ ಕೇಂದ್ರ ಮಾಡಬೇಕು ಅಂತ ಒಂದು ಆಲೋಚನೆ ಬಂತು. ಏಕೆಂದರೆ ಆವಾಗ ತಾನೇ ಯೋಗ ಈ ದೇಶಕ್ಕೆ ಬೇಕು, ಯೋಗ ಆರೋಗ್ಯ ಒಳ್ಳೇದು ಮಾಡುತ್ತೆ, ಎಲ್ಲರಿಗೂ ಅನಾರೋಗ್ಯದಿಂದ ವೃತ್ತಿ ಆಗಬೇಕು ಅಂದರೆ ಯೋಗ ಕಲಿಬೇಕು ಅನ್ನೋದು ಒಂದು ಕಾನ್ಸೆಪ್ಟು ದೇಶದಲ್ಲೆಲ್ಲ ಹರಡ್ತಾ ಇತ್ತು. ಆ ಸರಿಯಾದ ಟೈಮಲ್ಲಿ ನಮ್ಮ ರುದ್ರಾರಾಯರು ಶಿವಮೊಗ್ಗದಲ್ಲೇ ನೆಲೆ ಮಾಡಿ ಇಲ್ಲೇ ನನ್ನ ನಿವೃತ್ತಿ ಜೀವನ ಕಳೆಯಬೇಕು ಅಂತ ಬಂದಿದ್ದರು. ಅವರಿಗೂ ಒಂದು ಕಾನ್ಸೆಪ್ಟ್ ಇತ್ತು. ಶಿವಮೊಗ್ಗ ತುಂಬ ಈ ಯೋಗನ ಪರಿಸರ ಎಲ್ಲರಿಗೂ ಮನೆಗೂ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಯೋಗ ಕೇಂದ್ರ ಟ್ರಸ್ಟನ್ನು 2007ರಲ್ಲಿ ನಾವು ಮಾಡಿದ್ವಿ. ಈ ಟ್ರಸ್ಟಲ್ಲಿ ನಮ್ಮ ಈಗ ತಾನೇ ಹೇಳ್ದಂಗೆ ನಮ್ಮ ನಂಜುನ್ ಶೆಟ್ಟಿ ಇದ್ದರು ಅಧ್ಯಕ್ಷರಾಗಿ. ಹಿಂದೆ ನಮ್ಮ ಪರ್ಫೆಕ್ಟ್ ಅಲೈಸ್ನ ದಿವಾಕರ್ ಅವರು ಅಧ್ಯಕ್ಷರಾಗಿದ್ದರು. ಇವತ್ತು ಅವರಿಗೂ ಸಹ ನಾವು ನೆನೆಸ್ಕೋಬೇಕು. ಹಾಗೆ ನಮ್ಮ ಜೊತೆಗೆ ರುದ್ರೇಗೌಡ ಇದ್ದಾರೆ, ಮತ್ತು BV ಅರುಣಾದೇವಿ ಮೇಡಮ್ ಇದ್ದಾರೆ, ಸೂರ್ಯನಾರಾಯಣ್ ಇದ್ದಾರೆ, ಜೊತೆಗೆ ನಮ್ಮ ರಾಮಮೋಹನ್ ಇದ್ದಾರೆ, ಕಲ್ಗೋಡ್ ರತ್ನಾಕರ್ ಅವರು ಇದ್ದಾರೆ. ಹೀಗೆ ಮಹಾಪೋಷಕರಾಗಿ ಜಗದೀಶು, ಚಂದ್ರಶೇಖರು, ನಮ್ಮ ಓಂಕಾರು, ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅವರು, ಹೀಗೆ ಬೆಕ್ಕಿನ ಕಬ್ಬು ಮಹಾಪೋಷಕರಾಗಿ ಬೆಕ್ಕಿನ ಕಣ್ಮಠ ಸ್ವಾಮೀಜಿಗಳು ಇದ್ದಾರೆ ಈ ಟ್ರಸ್ಟಿಗೆ. ಆವಾಗ ಒಂದು ಆಲೋಚನೆ ಬಂತು, ಒಂದು ಜಾಗ ಹುಡುಕಿ ಒಂದು ಮಾಡಬೇಕು ಅಂತ. ಸರಿಯಾದ ಟೈಮಿಗೆ ನಮ್ಮೆಲ್ಲರ ನಾಯಕರಾದ ಯಡಿಯೂರಪ್ಪನವರು ಆ ಸಮಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ಶಿವಮೊಗ್ಗ ನಗರದ ಹುಡುಕ್ಬೇಕಾದ್ರೆ ಕಲ್ಲಳ್ಳಿಯಲ್ಲಿ KHB ಡಿಪಾರ್ಟ್ಮೆಂಟ್ದು ಒಂದು CA ಸೈಟ್ ಇತ್ತು. ಅದು ಎಲ್ಲ ಅಲ್ಲಿಗ ಮಾಧವ ನೆಲೆ ಒಂದಾಗಿದೆ, ಜೊತೆಗೆ ಕಾಂಪ್ಲೆಕ್ಸು ಆಗಿದೆ. ಅದ್ರ ಸುತ್ತ ನಮಗೆ ಎಷ್ಟು ಬೇಕು ಅಂದರೆ ಒಂದು ಜಾಗ ನಾವು ನೋಡಿಕೊಂಡು ಈ ಜಾಗನ ಕೊಡಿಸ್ಬೇಕು ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಕೇಳಿದಾಗ ಕೇವಲ 75 ರೂಪಾಯಿ ಅಡಿ ಹಂಗೆ ಆ ಜಾಗ ಶಿವಗಂಗಾ ಯೋಗ ಟ್ರಸ್ಟಿಗೆ ಮಾಡಿಸ್ಕೊಟ್ರು. ಅವತ್ತಿನ ರೇಟು 150 ರೂಪಾಯಿ ಇತ್ತು. ಅದಕ್ಕೆ ಬೇರೆ ಯಾವ್ದಾರ ಈ ಥರದ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ 75 ರೂಪಾಯಿ ಮಾಡಿಕೊಟ್ರು. ಜೊತೆಗೆ ಬಡ್ಜೆಟಲ್ಲಿ 25 ಲಕ್ಷ ರೂಪಾಯಿ ಇಟ್ಟು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಅವರೇ ಬುನಾದಿ ಹಾಕ್ಬಿಟ್ರು. ಆಮೇಲೆ ನಮ್ಮ ರುದ್ರಾರಾಯರ ನೇತೃತ್ವದಲ್ಲಿ ಇಡೀ ಎಲ್ಲ ಏನು ಯೋಗ ಶಿಕ್ಷಕರಿದ್ದಾರೆ, ಯೋಗ ಬಂಧುಗಳು, ಅವ್ರ ಹತ್ರ ಎಲ್ಲ ಹಣ ಸಂಗ್ರಹ ಮಾಡಿ ಇವತ್ತೊಂದು ಭವ್ಯವಾದ ಭವನ ಕಟ್ಟಿದ ಕಾರಣ ಯಾರಪ್ಪ ಅಂದರೆ ನಮ್ಮ ರುದ್ರಾರಾಯರು ಅಂತ ಹೇಳ್ಬೋದು. ಎಲ್ಲರ ಸಹಕಾರದಿಂದ ಒಂದು ಒಳ್ಳೆ ಯೋಗ ಕೇಂದ್ರ ಭವನ ಕಟ್ಟಿದ್ದಾರೆ. ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಿದೆ. ನಗರದಲ್ಲಿ ಸುಮಾರು 32 ಕೇಂದ್ರಗಳನ್ನು ಮಾಡಿದ್ದಾರೆ.